ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ಎಸ್ಡಿಎಂಸಿಯ ಅಧ್ಯಕ್ಷರಾದಂತಹ ಶ್ರೀ ಮಹಾಲಿಂಗಪ್ಪ ಎಚ್ ಕೊಕನೂರ್ ಅವರು ತಮ್ಮ ಅಮೃತ ಹಸ್ತದಿಂದ ಈ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ಅವರಲ್ಲಿ ಕಳಕಳಿಯ ವಿನಂತಿ. 77ನೇ ಗಣರಾಜ್ಯೋತ್ಸವದ ಅಂಗವಾಗಿ ನೂತನ ಅಧ್ಯಕ್ಷರು ಆದ ಶ್ರೀಯುತ ಮಹಾಲಿಂಗಪ್ಪ ಎಚ್ ಕೊಕನೂರ್ ಅವರಿಂದ ಧ್ವಜಾರೋಹಣ ನೆರವೇರಿತು. ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಊರಿನ ಗಣ್ಯ ವ್ಯಕ್ತಿಗಳು ಆದ ನಾರಾಯಣಪ್ಪ ಬಕ್ಸೋದ್, ಬೋಧಾನಿಗಳು ನಜೀರ್ ಸಾಬ್ ಅರಗಂಜಿ, ಊರಿನ ಹಿರಿಯರು ಸಿದ್ದನಗೌಡ, ಪೊಲೀಸ್ ಪಾಟೀಲ್, ಪ್ರೌಢಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷರು ಶರಣಪ್ಪ ಗೊತ್ತೂರು, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಮಾದಿ ನಾಳಪ್ಪ ಸುಳೇಕಲ್, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಶೇಖರಗೌಡ, ಪೊಲೀಸ್ ಪಾಟೀಲ್, ಯುವ ಮುಖಂಡರು ನಾಗರಾಜ್ ಗಾಣದಾಳ್, ವಾಣಿಜ್ಯೋದ್ಯಮಿಗಳು ನರಸಿಂಹ ಹೊಸಕೋಟೆ, ಪ್ರೌಢಶಾಲೆಯ ಎಸ್ಟಿಎಂಸಿ ಸದಸ್ಯರು ವೀರೇಶ್ ಬಡಿಗೇರಿ, ಯುವ ಮುಖಂಡರು ದುರ್ಗಪ್ಪ ವಾಲಿಕರ್, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು, ಯುವ ಮುಖಂಡರು ಶ್ರೀಧರ್ ಗೌಡ, ರೈತ ಮುಖಂಡರು, ಮುಖ್ಯೋಪಾಧ್ಯಾಯರು, ಸರ್ವ ಶಿಕ್ಷಣ ವೃಂದವು, ನೂತನ ಎಸ್ಟಿಎಂಸಿ ಅಧ್ಯಕ್ಷರು ಆದ ಮಹಾಲಿಂಗಪ್ಪ ಎಚ್ ಕೊಕನೂರ್, ಉಪಾಧ್ಯಕ್ಷರು ಆದ ಶ್ರೀಮತಿ ಶರಣಮ್ಮ ಗಂಡ ಯಮನೂರಪ್ಪ ಕಾಟಳ್ಳಿ, ನೂತನ ಸರ್ವ ಸದಸ್ಯರು, ಊರಿನ ಗುರು ಹಿರಿಯರು, ಯುವಕ ಮಿತ್ರರು ಉಪಸ್ಥಿತರಿದ್ದರು. सामने चलो राष्ट्रगीते एक साथ शुरू कर. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗೇಶನಹಳ್ಳಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗೇಶನಹಳ್ಳಿ ವತಿಯಿಂದ ನಡೆಯುತ್ತಿರುವಂಥ 77ನೇ ಗಣರಾಜ್ಯೋತ್ಸವ ದಿನಾಚರಣೆಗೆ ಆಗಮಿಸಿದಂಥ ನಮ್ಮೂರಿನ ಭೂದಾನಿಗಳಾದಂಥ ನಾರಾಯಣಪ್ಪ ಬಕ್ಸೋಕರ್ ಅವರೇ, ನಮ್ಮೂರಿನ ಹಿರಿಯರಾದಂಥ ನಜೀರ್ ಸಾಬ್ ಅರಗಂಜಿ ಅವರೇ, ನಮ್ಮ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಂಥ ಶರಣಪ್ಪ ಗೊತ್ತೂರು ಅವರೇ, ನಮ್ಮ ಪ್ರೌಢಶಾಲಾ ವಿಭಾಗದ ಎಸ್ಟಿಎಂಸಿ ಅಧ್ಯಕ್ಷರಂತ ಸಿದ್ದನಗೌಡ ಪೊಲೀಸ್ ಪಾಟೀಲ್ ಅವರೇ, ನಮ್ಮೂರ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರಾದಂಥ ಮಾದನಪ್ಪ ಸುಳೇಕಲ್ ಅವರೇ, ನಮ್ಮೂರಿನ ಇನ್ನೋರ್ವ ಹಿರಿಯರಾದಂಥ ನಾಗರಾಜ್ ಗಾಂಡಾಳ್ ಅವರೇ, ನಮ್ಮೂರ ಯುವ ಮಿತ್ರರಾದಂಥ ವೀರೇಶಣ್ಣ ಬಡಿಗೇರ್ ಅವರೇ, ನಮ್ಮೂರಿನ ಇನ್ನೊಬ್ಬ ಯುವಕರಾದಂಥ ನರಸಿಂಹ ಹೊಸಕೋಟೆಯ ಮೋಹನ್ ಅವರೇ, ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ರೈತ ಮುಖಂಡರಾದಂಥ ಶ್ರೀಧರ್ ಅವರೇ, ಯುವ ಮುಖಂಡರಾದಂಥ MK ಸಾಹೇಬ್ ಅವರೇ, ನಮ್ಮೂರಿನ ಇನ್ನೊಬ್ಬ ಯುವ ಮುಖಂಡರಾದಂಥ ವೆಂಕಪ್ಪ ಮುನಿಯಪ್ಪ ಯೋಗ್ಯರ್ ಅವರೇ, ಇನ್ನು ಮುಂತಾದ ಯುವಕರೆಲ್ಲ ಬಂದಿದ್ರಿ. ದಯವಿಟ್ಟು ಯಾರಾದ್ರೂ ಮೊದಲ ಬಾರಿ ಭಾಷಣ ಮಾತಾಡೋದ್ರಿಂದ ಕ್ಷಮಿಸಿ, ಯಾರಾದ್ರೂ ಹೆಸರು ಮಿಸ್ ಆದ್ರೆ. ಈ ಶಾಲೆಯ ಮುಖ್ಯೋಪಾಧ್ಯಾಯರೇ, ಸರ್ಕಾರಿ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯರೇ, ಈ ಶಾಲೆಯ ವಿದ್ಯಾರ್ಥಿಗಳೇ, ನನಗೆ ಅಷ್ಟಾಗಿ ಸ್ಟೇಜ್ ಕರೆದಿಲ್ಲ, ದಯವಿಟ್ಟು ಎಲ್ಲರೂ ಕ್ಷಮಿಸ್ಬೇಕು. ನನಗೆ ವಿಷಯವನ್ನು ಮಾಡೋದು ಅಷ್ಟು ಮುಖ್ಯ ಅನ್ಕೊಂಡ್ರೆ ನನಗೆ ಈ ತರ ಸ್ಟೇಜ್ ಕರೆದು ಯಾವತ್ತೂ ಮಾತಾಡಿಲ್ಲ. ದಯವಿಟ್ಟು ಏನಾದರೂ ಸಣ್ಣ ಪುಟ್ಟ ಕ್ಷಮಿಸಿ. ಇದು ಈ ದಿನ 77ನೇ ಗಣರಾಜ್ಯೋತ್ಸವ ದಿನಾಚರಣೆ. ನಾವು ಈ ದಿನವನ್ನು ಪ್ರತಿ ವರ್ಷ ಆಚರಿಸ್ತಾ ಬರ್ತಾ ಇದ್ದೀವಿ. ಇಂದಿಗೆ 76 ದಿನಗಳು ಮುಗಿದು 77 ವರ್ಷಗಳು ಆಚರಣೆ ನಡೆಸ್ತಾ ಇದ್ದೀವಿ. 1959 ಡಿಸೆಂಬರ್ 29ರಂದು ಮೊದಲ ಬಾರಿಗೆ ನಮ್ಮ ದೇಶಕ್ಕೆ ಸಂವಿಧಾನವನ್ನು ಜಾರಿಗೊಳಿಸಲಾಯಿತು, ಅಂಗೀಕರಿಸಲಾಯಿತು. ಆ ಸಂವಿಧಾನವನ್ನು 1950 ಜನವರಿ 26ರಂದು ಅನುಷ್ಠಾನಗೊಳಿಸಲಾಯಿತು. ಆ ದಿನದ ವಿಶೇಷತೆಯಿಂದ ಪ್ರತಿ ವರ್ಷವೂ ನಮ್ಮ ದೇಶದಲ್ಲಿ ಪ್ರತಿ ಸರ್ಕಾರಿ ಕಚೇರಿಗಳು, ಖಾಸಗಿ ಕಚೇರಿಗಳು, ಎಲ್ಲ ಕಚೇರಿಗಳಲ್ಲಿ ಗಣರಾಜ್ಯೋತ್ಸವ ದಿನಾಚರಣೆ ಆಚರಿಸ್ತಾ ಬರ್ತಾ ಇದ್ವಿ. ನಾವು ಈ ಗಣರಾಜ್ಯೋತ್ಸವವನ್ನು ಸಂವಿಧಾನ ಸಮರ್ಪಣೆ ಮಾಡಿದ ದ್ಯೂತಕವಾಗಿ ಆಚರಿಸ್ತಾ ಬರ್ತಾ ಇದ್ವಿ. 2 ವರ್ಷ 11 ತಿಂಗಳು 18 ದಿನಗಳ ಸುದೀರ್ಘ ಅವಧಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನೇಕ ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ ನಂತರ ವಿವಿಧ ಜಾತಿ, ಜನಾಂಗ, ಧರ್ಮ, ಅನೇಕ ತಾರತಮ್ಯಗಳಂತ ಭಾರತ ದೇಶಕ್ಕೆ ಒಂದು ಸಂವಿಧಾನ ಕೊಡೋದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ನಾವೆಲ್ಲರೂ ಒಂದೇ ವ್ಯಕ್ತಿ ಕೂತಿದ್ರು, ಸಾಕಷ್ಟು ಭಿನ್ನಾಭಿಪ್ರಾಯಗಳು. ಈ ದೇಶಕ್ಕೆ ಇರೋದು ಒಂದೇ ಸಂವಿಧಾನ. ಇಂಥ ಭಿನ್ನಾಭಿಪ್ರಾಯಗಳು ಪ್ರತಿಯೊಬ್ಬರು ಒಪ್ಪುವಂತೆ ಬರುವಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸದಾ ಸ್ಮರಿಸುತ್ತಾ ನಮಗೆ ರಾಜಪ್ರಭುತ್ವವಾದಂತಹ ದೇಶವನ್ನು ಪ್ರಜಾಪ್ರಭುತ್ವ, ಪ್ರಜೆಯೇ ಪ್ರಭು. ಈ ದೇಶವು 1947 ಮುಂಚೆ ಪರಕೀಯರ ಆಡಳಿತದಲ್ಲಿತ್ತು. ತದನಂತರ ಆಗಸ್ಟ್ 15, 1947ರಲ್ಲಿ ಸ್ವತಂತ್ರವಾದ ನಮ್ಮ ದೇಶಕ್ಕೆ ಭವ್ಯವಾದ ಸಂವಿಧಾನವನ್ನು ರಚನೆ ಮಾಡುವಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾತ್ರ ಮಹತ್ವವಾದದ್ದು. ಅವರಿಗೆ ಇದುವರೆಗೂ ಸಿಗಬೇಕಾದ ಗೌರವ ಅಲ್ಲಲ್ಲಿ ಸಾಮಾನ್ಯವಾಗಿ ಕೆಲ ಕುಕೃತ ಮನಸ್ಥಿತಿಗಳಿಂದ ತೊಂದರೆಗಳಾಗ್ತಾ ಇದ್ದು
ನಾವು ಮೌಲ್ಯಾಧಾರಿತ ಶಿಕ್ಷಣ ಕೊಡೋದ್ರ ಮೂಲಕ ಅಂತ ಮಹನೀಯರಿಗೆ ಚಿತಿ ಬರೆದಾಗೆ ನೋಡ್ಕೊಳ್ಳುವಂತ ಮಹತ್ವದ ಕೆಲಸ ಶಿಕ್ಷಣ ಇಲಾಖೆಗಿದೆ. ದಯವಿಟ್ಟು ನನಗೆ ಅಷ್ಟಾಗಿ ವಿಷಯ ಗೊತ್ತಿಲ್ಲ. ಈ ಶಾಲೆಯಲ್ಲಿ ಕೆಲವೊಂದು ಕುಂದುಕೊರತೆಗಳಿವೆ. ಈ ಶಾಲೆಯಲ್ಲಿ ಅಡಿಗೆ ಸಹಾಯಕರ ಕೊರತೆ ಇದೆ. ಆದಷ್ಟು ಬೇಗ ನನ್ನ ಅಧ್ಯಕ್ಷತೆಯಲ್ಲಿ ಇನ್ನೊಂದು ಮೀಟಿಂಗ್ ಕರೆದು ಅದನ್ನು ಫೈನಲ್ ಮಾಡಿದ್ಮೇಲೆ ಯಾರಾದ್ರೂ ವಿನೋದ ಪಡಿಸೋರು ಆದಷ್ಟು ಬೇಗ ವಿನೋದ ಪಡಿಸ್ಬೇಕು. ಇನ್ನೊಂದು ವಾರದೊಳಗಾಗಿ ಅದನ್ನ ಫೈನಲ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಶೌಚಾಲಯ ಆಲ್ರೆಡಿ ಮಾತಾಡಿದ್ದೇನೆ. ಕುಡಿಯೋ ನೀರಿನ ವ್ಯವಸ್ಥೆ ಆಲ್ರೆಡಿ ಮಾತಾಡಿದ್ದೇನೆ. ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಂತ ಮೊಹಮ್ಮದ್ ಅಲಿ ಅರ್ಜೆಂಟ್ ಅವರು, ನಮ್ಮ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಂತ ಗುತ್ತೂರು ಸೇಣಪ್ಪ ಅವರು ಶೀಘ್ರವೇ ನಾವು ಸರಿಪಡಿಸ್ಕೊಳ್ತಾ ಇದ್ದೇವೆ. ಈ ಕೆಲ ಕೆಲಸಗಳು ನಿಂತುವುದರಿಂದ ಈ ಶೌಚಾಲಯದ ಸಮಸ್ಯೆ ಇದೆ. ಅದನ್ನ ಆಲ್ರೆಡಿ ಮಾತಾಡಿದ್ದೀನಿ. ದಯವಿಟ್ಟು ಫೈನಲ್ ಆಗಲಿವರಿಗೆ ತೊಂದರೆ ಇದೆ. ಯಾಕಂದ್ರೆ ಬಿಲ್ಸ್ ಮುಖಾಂತರ ಮಾತಾಡೋದ್ರಿಂದ ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. ಮುಂದಿನ ದಿನಗಳಲ್ಲಿ ನನ್ನ ಕೈಲಾದಂತ ಪ್ರಯತ್ನವನ್ನು ನಾನು ಮಾಡ್ತೀನಿ. ನನಗೆ ಸಲಹೆ ಸಹಕಾರ ದಯವಿಟ್ಟು ಬೇಕಾಗಿದೆ. ಈ ಶಾಲೆಯನ್ನು ಅಭಿವೃದ್ಧಿ ಮಾಡೋದು ಯಾರಿಂದನೂ ಒಬ್ಬರಿಂದ ಸಾಧ್ಯ ಅಲ್ಲ. ಪ್ರತಿಯೊಬ್ಬರು ಕೈಗೂಡಿಸ ಮಾತ್ರ ಅಭಿವೃದ್ಧಿ ಆಗಕ್ಕೆ ಸಾಧ್ಯ. ನಾವು ಶಿಕ್ಷಣಕ್ಕೆ ಒತ್ತು ಕೊಡೋಣ. ಈ ಶಾಲೆಯಲ್ಲಿ ಅರಾಜಕತೆ ಸೃಷ್ಟಿ ಮಾಡೋಕೆ ಯಾವ ಕೈಯಿಂದ ಸಾಧ್ಯವಲ್ಲ. ವೇದಿಕೆಗೆ 10 ಸಾರಿ ಕರೆದ್ರು ವೇದಿಕೆ ಹತ್ತೋಕೆ ಹಿಂದೆ ಮುಂದೆ ಮಾಡ್ತಾರಂತ ಎಲ್ಲ ಉತ್ತಮ ಮನುಷ್ಯರಿಗೆ ನಾವು ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಶಾಲೆಯ ಬಾಡಿ ಇದ್ರು 10 ಸಾರಿ ಕರೆದು ಹನುಮಂತ ವೇದಿಕೆ ಹತ್ತಲೇ ಇಲ್ಲ. ದಯವಿಟ್ಟು ಅರಾಜಕತೆ ಸೃಷ್ಟಿ ಮಾಡಕ್ಕೆ ಮುಂದಿನ ದಿನಗಳ ಟ್ರೈ ಮಾಡ್ರಿ. ನನಗೆ ಇರುವಂತ ಯೋಚನೆ ಅಧಿಕಾರಿ ಅಧ್ಯಕ್ಷತೆಯಲ್ಲಿ ಬರುವಂತ ಅಕ್ಕಿ ಮುಖಾಂತರ ಮೂಲ್ಯ ಕ್ರಮ ಕೈಗೊಳ್ಳಬಹುದು. ದಯವಿಟ್ಟು ಈಗ ನಮ್ಮ ಶಾಲೆ ಕಾರ್ಯಕ್ರಮ ನಾವೆಲ್ಲರೂ ಭಾಗವಹಿಸ್ಬೇಕು. ನಾವೆಲ್ಲರೂ ಭಾಗವಹಿಸಿ ನಾವು ಯಶಸ್ವಿಗೊಳಿಸ್ಬೇಕು. ನೆಕ್ಸ್ಟ್ ನನಗೇನು ಅಷ್ಟಾಗಿ ಯಾವುದೇ ಅನುಭವ ಇಲ್ಲ. ನಾನು ಇನ್ನೊಬ್ಬರ ಕಡೆ ಕೆಲಸಕ್ಕೆ ಹೋಗೋ ರಾಜಕೀಯ ಜ್ಞಾನ ಇಲ್ಲ. ಹಾಗಾಗಿ ಎಲ್ಲ ರಾಜಕೀಯ ಮುಖಂಡರು ನಮ್ಮೂರಿನ ಯಾವುದೇ ಸಲಹೆ ಸಹಕಾರ ಕೊಟ್ಟರು ಮಾಡೋಣ. ಈ ಕಾರ್ಯಕ್ರಮ ನಾನು ಬೇರೆ ರೀತಿ ಅರೇಂಜ್ ಮಾಡಬೇಕಂತ ಮನಸ್ಸಿತ್ತು. ದಯವಿಟ್ಟು ಮೊದಲೇ ಕಾರ್ಯಕ್ರಮದಿಂದ ಮುಗಿಸೋದು ಅಧಿಕಾರ ಬಳಕೆ ಮಾಡೋದು ಅಷ್ಟೊಂದು ಸೂಕ್ತ ಅಲ್ಲ ಅಂತೇಳಿ ನಾನು ಮುಂದಿನ ದಿನಗಳಲ್ಲಿ ವೇದಿಕೆಗೆ ಯಾರು ಕರೆಸ್ಬೇಕು ಯಾರು ಮೊದಲೇ ನಿರ್ಧಾರ ಮಾಡಿ ನಂತರ ಕರೆಸ್ತೀನಿ. ದಯವಿಟ್ಟು ನೀವು ಬಂದಿದ್ರೆ ಸಂತೋಷ. ಬರೋದು ದಯವಿಟ್ಟು ಮೊದಲೇ ಹೇಳ್ಬಿಡಿ. ನಿಮ್ಮ ಮನೆ ತರ ಕಳಿಸಿರ್ತೀವಿ, ನೋಟಿಸ್ ಕಳಿಸಿರ್ತೀವಿ. ಅಷ್ಟಾಗಿಯೂ ಕರಿಬೇಕಂದ್ರೆ ಸಂತೋಷ. ನಾನು ಎಲ್ಲ ನಂಬರ್ ಕಲೆಕ್ಟ್ ಮಾಡ್ಕೊಂಡು ನನ್ನ ಕೊಟ್ಟರೆ ಜವಾಬ್ದಾರಿ ಮುಖಾಂತರ ಎಲ್ರಿಗೂ ಇನ್ವೈಟ್ ಮಾಡ್ತೀನಿ. ಯುವಕರೇ ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ. ಇದು ಯಾವ್ದು ಕಾರ್ಯಕ್ರಮ ಅಲ್ಲ. ಅಧ್ಯಕ್ಷಗಿರಿ ಶಾಶ್ವತ ಅಲ್ಲ. ನಾಗೇಶ್ವರಿ ಶಾಶ್ವತ. ನಾಗೇಶ್ವರಿ ಸ್ಕೂಲ್ ಯಾವಾಗಲೂ ಶಾಶ್ವತ. ನಾವು ಶಿಕ್ಷಕರಿಗೆ ಸಹಕರಿಸೋಣ, ನಮ್ಮೂರು ಅಭಿವೃದ್ಧಿ ಮಾಡೋಣ. ಯಾರೇ ಅಧ್ಯಕ್ಷರಾಗಿರ್ಲಿ, ಯಾರೇ ಉಪಾಧ್ಯಕ್ಷರಾಗಿರ್ಲಿ, ಹಾಗಾಗಿ ಪ್ರತಿಯೊಬ್ಬರಿಗೂ ಒಳ್ಳೆಯ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು, ಮಾಜಿ ಉಪಾಧ್ಯಕ್ಷರು, ನಮ್ಮೂರಿನ ಹಾಲಿ ಸದಸ್ಯರು, ಎಸ್ಡಿಎಂಸಿ ನೂತನ ಸದಸ್ಯರು ಎಲ್ಲರಿಗೂ ಮತ್ತೊಮ್ಮೆ ಮಗನನ್ನ ಶಾಲೆಯ ಎಲ್ಲ ಶಿಕ್ಷಕರು ತುಂಬಾ ಸ್ಪಂದನೆ ದಯವಿಟ್ಟು ಅವ್ರಿಗೆ ಯಾರು ಗೊತ್ತಿಲ್ಲ. ನಾನು ಕೇವಲ 3 ಜನ ಸ್ಕೂಲಿಗೆ ಹೋಗಿದ್ದೇನೆ. ಅವ್ರು ಎಷ್ಟು ಕ್ರಿಯೇಟಿವಿಟಿ, ಎಷ್ಟು ಚಟುವಟಿಕೆ ಅವ್ರು ಬಹಳ ಉತ್ಸುಕರಾಗಿದ್ದಾರೆ. ಕೇವಲ ಒಳ್ಳೆಯ ಗುಣ ಸಂಸ್ಕೃತ ಮಾಡಲೇಬೇಕಂತ ನಿರ್ಧಾರ ಮಾಡ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ಸಪೋರ್ಟ್ ಮಾಡೋಣ. ನನಗೆ ಏನು ಗೊತ್ತಿಲ್ಲ, ದಯವಿಟ್ಟು ಗೊತ್ತಿರೋರು ಯಾವುದೇ ಸಲಹೆ ನಾವು ಸ್ವೀಕರಿಸಿ ಬೇರೆ ಯಾವುದೇ ತಿರಸ್ಕಾರ ಮಾಡೋದಲ್ಲ. ಹಾಗಾಗಿ ಶಾಲೆಯಲ್ಲಿ ಉತ್ತಮ ಶಿಕ್ಷಕರು ನಾವು ದಯವಿಟ್ಟು ಸದ್ಯಕ್ಕೆ ಮಾಡ್ತೇವೆ. ಮತ್ತೊಂದು 70 ಶುಭಾಶಯ ಎಲ್ಲರಿಗೂ ಕಲಿಸುತ್ತಾ ದಯವಿಟ್ಟು ಯಾವುದೇ ಸಣ್ಣ ಪುಟ್ಟ ಮಾತು ಲೆಕ್ಕ ದಯವಿಟ್ಟು ಮನಸ್ಸು ಎಲ್ರಿಗೂ ಶುಭಾಶಯ.